ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಕೇಳುವುದಾದರೆ ಬರವದೋ ಶಿವ ಶಿವ ಎಂಬ ಶಬ್ದವನೇ ಬರುವುದಾದರೆ ಕೈವರೋ ಹಸಿರಿನ ಮಗನಿಗೆ ಕಾಣವನೇ. ಆದರೆ ಏನು ತಾಳೆನು ನಾನು, ಆದರೆ ಏನು ಸಹಿತೆನು ಇನ್ನು ವಿರಹದ ತಾಪವ ತಾಳೆನು ನಾನು. ಕೇಳುವುದಾದರೆ ಬರವದೋ ಶಿವ ಶಿವ ಎಂಬ ಶಬ್ದವನೇ. ಖ್ಯಾತಿಯುತನಾದ ವಿಶ್ವಾಮಿತ್ರ ಮುನಿಯಲ್ಲಿ ತಪವ ಕೆಡಿಸಿ ಮಗುವನ್ನು ಪಡೆದೆನು ಋಷಿಯಲ್ಲಿ. ಖ್ಯಾತಿಯುತನಾದ ವಿಶ್ವಾಮಿತ್ರ ಮುನಿಯಲ್ಲಿ ತಪವ ಕೆಡಿಸಿ ಮಗುವನ್ನು ಪಡೆದೆನು. ಆದರೇನು ತಾಳೆನು ನಾನು, ಆದರೇನು ಸಹಿತೆನು ತಾಳೆನು ನಾನು. ಕೇಳುವುದಾದರೆ ಬರವದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ದಾರಾಗಿದ್ದರೇನು? ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ. ನಾನು ಬಂದ ಸಂಗತಿಯನ್ನು ತಿಳಿಸುವೆ. ನಿನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಅಹೋ ಸುಂದರ, ಏಳೇಳು ಮೇಲೇಳು. ಆಹಾ, ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯರ ಧ್ವನಿ ಆಗುವುದು. ಈ ಸ್ತ್ರೀಯಳು ಯಾರಿರಬಹುದು? ಆಗ ನನ್ನ ಪತ್ನಿಯಾದ ಶಾರದೆಯೋ, ಇಲ್ಲವೇ ಸುಜನರಂ ಪೊರೆಯುವ ಪಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವಳು ಈ ಸಾಧ್ವಿ ನಾರಿಯ ಮಾತನಾಡಿಸುವೆ. ಮಾತೃ ಸಮಾನಳಾದ ಸ್ತ್ರೀಯರೇ, ಸುಂದರ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು? ಪೇಳಮ್ಮ ಸೌಭಾಗ್ಯವದೇ ಪರಮ ಪ್ರಖ್ಯಾತೆ. ಅಹೋ ಪ್ರಿಯ, ಸ್ತ್ರೀಯರೇ, ನನ್ನನ್ನು ದಾರಿ ಎಂದು ಕೇಳಿಯ? ಹೌದು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಇರಬಹುದು ಇರಬಹುದು. ಆದರೆ ಈ ಕೈಲಾಸ ಪರ್ವತಕ್ಕೆ ಬಂದ ಕಾರಣವೇನು ಮೇನಕ? ಕಾರಣವೇನೆಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಅಹೋ ಸುಂದರ, ಸ್ತ್ರೀಯರೇ, ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಅಮ್ಮ ಕಮಲಮುಖಿ, ನಾನು ದಾರವೆಂದರೆ ನೀನು ದಾರು ಈಳ ಮಂಡಲದ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿಯ ಮಹಾಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಕ್ತೋರಾಮನೆಂಬ ಸಂಖ್ಯಾತ. ಓಹೋ ಭಾರ್ಗವ ರಾಮ. ಅಮ್ಮ ಸ್ತ್ರೀಯರೇ, ರಾಮ ಬೋಳಿರೆ ದಂಡದಲ್ಲಿ ಎಂದ ಮಂಡೆಯ ನೆತ್ತಿ ಅಂಡಲಿ ದುರುಳನಾದ ಕರ್ತವೀರಾಜ್ರ ಸಂಹಾರಕ್ಕೆ ತಕ್ಕವರ ಬೇಡಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆ. ತಪಸ್ಸು ಮಾಡಲು ಬಂದಿರುವೆಯಾ? ಅಮ್ಮ ಸ್ತ್ರೀಯರೇ, ರಾಮ, ಎಂತ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾವುದು ಇರುವುದು ಏನಿದ್ದರೂ ಎನ್ನ ಮುಂದೆ ಬೆತ್ತರಿಸು, ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟು ಹೋಗುದೇವೆಂದರು ನಾನೇ ಪಡಬೇಡ. ಅಹೋ ಭಾರ್ಗವ, ಓ ಸ್ತ್ರೀಯರೇ, ನಾನು ಇಲ್ಲಿಗೆ
ಬಂದ ಕಾರಣವನ್ನು ಕೇಳಿದೆಯಲ್ಲ, ಹೌದು ಸ್ತ್ರೀಯರೇ, ಹೇಳಿದರೆ ನೆರವೇರಿಸಿಕೊಡುವೆಯಾ? ನೆರವೇರಿಸಿಕೊಡುವ ಕಾರ್ಯವಾದರೆ ಸಹಜವಾಗಿ ನನಗೆ ನೆರವೇರಿಸಿಕೊಡುವ ಸ್ತ್ರೀಯರೇ. ಅದು ನಿನ್ನಿಂದ ನೆರವೇರುವ ಕಾರ್ಯವೇ ಅದು. ನನ್ನಿಂದ ನೆರವೇರುವ ಕಾರ್ಯವಾದರೆ ಸಹಜವಾಗಿ ನಡೆಸಿಕೊಡುವ ಸ್ತ್ರೀಯರೇ. ಹಾಗಾದರೆ ಹೇಳಲಿ. ಅದೇನು ಚೆನ್ನಾಗಿ ಹೇಳು ಸ್ತ್ರೀಯರೇ. ಕೇಳಬೇಕೆಂಬ ಆಸೆ ಇದೆಯೇ? ಹೇಳಿದರೆ ಕೇಳುವ ಸ್ತ್ರೀಯರೇ. ಆಹಾ, ಸ್ತ್ರೀಯರೇ. ರಾಮ, ಮೇನಕ, ಹೇಳುವಿನ ಕೇಳು. ಅದೇನು ವಿಸ್ತಾರವಾಗಿ ಹೇಳು ಸ್ತ್ರೀಯರೇ. ನಮ್ಮ ಬಂದು ಕೇಳ್ತೀನಿ, ಇಲ್ಲ ಅಂತ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸೂರುಗಳ ಕೊಡ್ತೀಯ. ರಾಮ ಬಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸೂರುಗಳ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲ್ಲ, ನಿನ್ನನ್ನು ನೋಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನನಗೆ ಗೋಪಿಯಲ್ಲವೇ. ಏ ಮೇನಕ, ರಾಮ, ಅರ್ಥವಾಯಿತೆ? ಇನ್ನೂ ಅರ್ಥವಾಗಲಿಲ್ಲ ಮೇನಕ. ಬೇಗನೆ ಅರ್ಥ ಮಾಡಬೇಕು. ಇನ್ನೂ ಅರ್ಥವಾಗಲಿಲ್ಲ ಸ್ತ್ರೀಯರೇ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸೂರಿಗೆ ಹಾಕ್ತೀಯ. ನಿನ್ನ ಪ್ರೀತಿ ಪಡೆಯಲು ನಿನ್ನ ಬಳಿಗೆ ಬಂದೋಣ, ಕೇಳೋ ಎನ್ನ ಪ್ರೀತಿ ಇದೆಯಾ? ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನ, ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನ. ಬಾ, 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 ಬಾ. ರಾಮ, ಭಾಗ್ಯ ನಲ್ಲ, ಏ ಸ್ತ್ರೀಯರೇ. ಈಗಲಾದ್ರೂ ಅರ್ಥವಾಯ್ತೆ? ಅರ್ಥವಾಯ್ತು ಸ್ತ್ರೀಯರೇ. ನಾ ಬಂದ ಕಾರ್ಯ ವ್ಯರ್ಥವಾಯ್ತು ಎಂದು ಹೇಳಿದೆಯಾ? ಹೌದು ಸ್ತ್ರೀಯರೇ. ನೀನು ಒಪ್ಪಿಕೊಂಡರೆ ಸಾರ್ಥಕವಾಗುವುದು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ. ರಾಮ, ಹೇ ಮೇನಕ, ಭಾರ್ಗವ, ಸ್ತ್ರೀಯರೇ. ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ರಾಮ, ಮೇನಕ, ನೀನಿಂತಹ ಪುರುಷನು. ನಾನು ವೈರಾಗ್ಯ ಪುರುಷರು ಸ್ತ್ರೀಯರೇ. ವೈರಾಗ್ಯ ಪುರುಷನೇ? ಹೌದು ಸ್ತ್ರೀಯರೇ. ಮಾತಲ್ಲಿ ವೈರಾಗ್ಯ ಪುರುಷ, ಮನದಲ್ಲಿ ನೀನು ರಸಿಕ. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಸ್ತ್ರೀಯರೇ. ರಾಮ, ಮೇನಕ, ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರೋದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ನನಗೆ ಬೇಕಾಗಿಲ್ಲ ಸ್ತ್ರೀಯರೇ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯಾಗಿ ಎದುರುವುದಿಲ್ಲ. ರೇಣುಕಾ ಕುಮಾರ, ನೀನೆಂಥ ಧೀರ. ವಾಸವನ ರಾಣಿ ಚತುರ ಮಾತುಗಳು ಬಲಜಾಡೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರ ಒಡಂಬಡುವನು. ರಸಿಕತನ ಇಲ್ಲದ ಪುರುಷನ ಒಡಂಬಡಲಾರನೆಂದು ಹಿಂದಕ್ಕೆ ಮಾತು ಬಳಸಲು ಪ್ರಾರಂಭಿಸಿದೆಯಾ? ಮನದ ಆಸೆಯನ್ನು ಹೇಳಿರಿ. ಹೇ ಸ್ತ್ರೀಯೇ. ರಾಮ, ಶ್ರೇಷ್ಠವಾದ ಬ್ರಾಹ್ಮಣ ಕುಲದೋಳು ಉದ್ಭವಿಸಿ ಋಷಿವಾರ್ಯರು ಶ್ರೇಷ್ಠನಾದ ಎನ್ನಲ್ಲಿ ನಿನ್ನ ಬೂಟಾಟಿಕೆಯನ್ನು ತೋರಿದರೆ ನಾನಾಗೇನು ಹೇಳಲಿಲ್ಲವಲ್ಲ. ಹೇ ಸ್ತ್ರೀಯೇ. ರಾಮ,
ನನ್ನ ಸಲುವಾಗಿ ತಪಸ್ಸನ್ನು ಗೈಯುತ್ತಿರುವರು. ನಿನ್ನ ಗಂಡನಾದ ದೇವೇಂದ್ರನಲ್ಲಿ ಹೇಳ್ಕೊ ಸ್ತ್ರೀಯ. ಆದರೆ ಅವರೆನ್ನೆಲ್ಲರನ್ನು ಧಿಕ್ಕಾರ ಮಾಡಿ ನೀನೇ ಬೇಕೆಂದು ನಿನ್ನ ಬಳಿಗೆ ಬಂದಿರುವೆನು. ನಾನು ನಿನ್ನನ್ನು ಸಹಜವಾಗಿ ಧಿಕ್ಕಾರ ಮಾಡುವೆನು ಬೆಳಗ. ಆಹಾ, ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಸ್ತ್ರೀಯರೇ. ನಾನು ಬಿಟ್ಟರೆಲ್ಲವೇ ನಿನ್ನ ತಪಸ್ಸು ಮಾಡುವವರು. ನಿನ್ನಂತ ಊರಿಯನ್ನು ಬಂದರೆ ನನ್ನ ತಪಸ್ಸನ್ನು ಗೆಲ್ಲಿಸಲಾಗುವುದಿಲ್ಲ ಸ್ತ್ರೀಯ. ಹೇಳುವುದನ್ನು ಕೇಳು. ಅದೇ ಚೆನ್ನಾಗಿ ಹೇಳು ಬೆಳಗ. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬಂದಲಾರೆ. ಭಾರ್ಗವ, ಮೇರಗ, ರಾಮ, ಸ್ತ್ರೀಯರೇ, ನಲ್ಲ, ಮೇರಗ, ಹತ್ತಿರ ಬಾ, ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೂರ್ಖ. ಬಾರ, ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ. ಬಳಿ ಬಾರ. ಮಕ್ಕಳೇ ಎಂತಹ ಮಾತನ್ನಾಡಿದೆ. ಮನದ ಆಸೆಯನ್ನು ಹೇಳಿದೆ. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ. ಆಗುವುದಿಲ್ಲವೇ? ಸಹಜವಾಗಿ ಆಗುವುದಿಲ್ಲ ಸ್ತ್ರೀಯರೇ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ನಿನ್ನ ಪ್ರೀತಿಗೆ ನಾನು ಸೋತಿದೆ, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ಪ್ರೀತಿಗೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬದುಕಲಾರೆ. ರಾಮ, ಭಾರ್ಗವ, ಪ್ರಿಯ, ಮೇರಗ, ನಲ್ಲ, ಮೇರಗ, ಹತ್ತಿರ ಬಾ. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಸ್ತ್ರೀಯ. ಬಂದರೆ ಆಗುವುದು. ಅದು ನನ್ನಿಂದ ಆಗುವುದಿಲ್ಲ ಸ್ತ್ರೀಯ. ಯಾತಕ್ಕೆ? ನಾನು ಈ ಕೈಲಾಸ ಪರ್ವತದಲ್ಲಿ ತಪಸ್ಸು ಮಾಡಲು ಬಂದಿರುವ ಸ್ತ್ರೀಯ. ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಸ್ತ್ರೀಯರೇ. ಮೊದಲು ನನ್ನನ್ನು ಕೊಡು, ನಂತರ ತಪಸ್ಸು ಮಾಡುವಂತೆ. ನಿನ್ನಂತವನ್ನು ಕೊಡುವುದಕ್ಕೆ ಇಲ್ಲಿಗೆ ಬಂದಿಲ್ಲ ಮೇರಗ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ಭಾರ್ಗವ, ಹೇ ಮೇನಕ, ಪ್ರಿಯ, ಸ್ತ್ರೀಯೇ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಳ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಹಾಯೇ ಎಣ್ಣೆ ಅಂತರ ಇಲ್ಲದಿರುವ ಕಡೆ ಲಕ್ಷ್ಯವನ್ನರಿಸಿ ಕೈ ತೋರಿಸಿ ಗುರಿ ತಪ್ಪದಂತೆ ಈ ಅನ್ನಂ ನೋಡೆಂದು ದೈವ
ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿಸಿ ಹೇ ಮೇರಕ ಭಾರ್ಗವ ಚೇತ್ತ ಬಂದಿಗಳ ಕವಚವನ್ನು ತೊಡಿಸಿ ಜಾಗ್ರತಾವಸ್ಥೆಯಮ್ಮರಿಸಿದರೆ ನಿನ್ನ ತಂತ್ರಕ್ಕೆ ಬಲಿಯಾಗುವುದೆಂದು ತಿಳಿದಿರುವ ಇಲ್ಲವೇ ಹೇ ಮೂರ್ಖಳೇ ಅಲ್ಲ ನಿನ್ನ ಕುತಂತ್ರ ಎನ್ನಲ್ಲಿ ನಡೆಯಲಾರದ ಮಂಕುಮತಿ ನಾಳೆ ಸುಮ್ಮನೆ ಇಡಿ ಬಾಯಿ ಮುಚ್ಚಿಕೊಂಡು ನಿನ್ನ ಮಂದಿರಕ್ಕೆ ನಾಳೆ ಆ ಹೇ ಸ್ತ್ರೀಯ ರಾಮ ಮೇರಕ ಭಾರ್ಗವ ಹೇ ಸ್ತ್ರೀಯ ಒಮ್ಮೆ ನೋಡು ಮನಸ್ಸು ಮಾಡು. ನಿನ್ನನ್ನು ನೋಡುವುದಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿಲ್ಲ ಮೇರಕ. ಮತ್ತೆ ಯಾತಕ್ಕಾಗಿ ಬಂದಿರುವೆ? ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿರುವಲ್ಲ ಮೇರಕ. ಏನೆಂದು ಮಾತು ಕೊಟ್ಟು ಬಂದಿರುವೆ? ಕೈಲಾಸ ಪರ್ವತದಲ್ಲಿ ಶಿವನಮ್ಮಲಿಸಿ ಅವರನ್ನು ಪರಶಿವನಂಬ ಬಲಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನು ಪಡೆದು ಜಯಿಸಿ ಬರುವುದೆಂದು ಮಾತು ಕೊಟ್ಟು ಬಂದಿರಲು ಮೇರಕ. ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಮೇರಕ. ತಪಸ್ಸು ಮಾಡಲು ನಿನಗೆ ಸಿಗೋದು ಮಣ್ಣು. ತಪಸ್ಸು ಮಾಡಿದರೆ ವೈರಾಗ್ಯ ಪುರುಷನಾಗುತ್ತದೆ. ಭಾರ್ಗವ ಮೇರಕ, ನಿನ್ನದೀಗ ತಪಸ್ಸು ಮಾಡುವ ವಯಸ್ಸಲ್ಲ, ಪ್ರೀತಿ ಮಾಡುವ ವಯಸ್ಸು. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಸ್ತ್ರೀ. ರಾಮ ಮೇರಕ, ಹಾಲು ಬಿದ್ದಾಗ ಹಬ್ಬವನ್ನು ಮಾಡಬೇಕು, ಯವ್ವನ ಬಿದ್ದಾಗಲೇ ಸುಖವನ್ನು ಪಡೆಯಬೇಕು. ಯೌವನ ಎನ್ನುವುದು 6 ನಿಮಿಷದಲ್ಲಿ ಕಳೆದು ಹೋಗುವುದು ಸ್ತ್ರೀ. ಯೌವನ 6 ನಿಮಿಷದಲ್ಲಿ ಕಳೆದೋಗಿರುತ್ತದೆ. ಹೌದು ಸ್ತ್ರೀಯರೇ, ಯಾರು ಹೇಳಿದರು ನಿನಗೆ? ಆದರೆ ವೈರಾಗ್ಯ ಎನ್ನುವುದು ಸದಾ ಕಾಲಜೀವಂತವಾಗಿರುವುದು ಸ್ತ್ರೀ. ಭಾರ್ಗವ ಮೇರಕ, ಯೌವನವೆನ್ನೋದು 60 ವರ್ಷವಾದರೂ ಸಹ ಇರುವುದು. ಅದು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಸ್ತ್ರೀ. 6 ನಿಮಿಷದಲ್ಲಿ ಕಳೆದೋಗುವಂತದ್ದಲ್ಲ. 6 ನಿಮಿಷದಲ್ಲಿ ಕಳೆದು ಹೋಗುವುದು ಸ್ತ್ರೀ. ರಾಮ ಮೇರಕ, ನಲ್ಲ ಸ್ತ್ರೀಯರೇ, ಹೇಳುವೆನು ಕೇಳು. ಅದೇನು ತಿನ್ನ ಹಾಗೆ ಸ್ತ್ರೀಯರೇ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿರಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ ಬಳಿ ಬಾರ 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 ಬಾರಿನ ರಾಜ ನನ್ನ ಬಣ್ಣದ ತೇಜ ಬಾರ ಬಾರಿನ ರಾಜ ನನ್ನ ಬಣ್ಣದ ತೇಜ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿರಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ನಿನ್ನ ಮೇಲೆ ನನ್ನ ಮನಸ್ಸು ಬಹಳ ಇದೆ, ಯಾಕೋ ಏನು ನಿನ್ನ ನೋಡಿ ನೆಚ್ಚಿ ಬಂದನ. ನಿನ್ನ ನೋಡಿ ಯಾಕೋ ಏನು ನೆಚ್ಚಿ ಬಂದೆನ, ನಿನ್ನ ಮೇಲೆ ನನ್ನ ಪ್ರೀತಿ ಬಹಳ ಇದೆನ. ಬಾರೋ ಬಾಳಿನ ರಾಜ ನನ್ನ ಬಣ್ಣದ ತೇಜ ಬಾರೋ ಬಾಳಿನ ರಾಜ ನನ್ನ ಬಣ್ಣದ ತೇಜ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಗೂಡಿರಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ 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 ಜೋಡಿ. ಓಬಳಾಪುರದ ಇದೇ ರೇಣುಕಾ ಚರಿತ್ರೆಯನ್ನು ತಮ್ಮ ಸ್ವಂತ ಖರ್ಚಿನಂತ ಆಡಿಸಿದಂತ ಓಬಳಾಪುರ ದಣಿಯವರು, ಸೋಮನಗೌಡ ದಣಿಯವರು ಮೇನಕಾ ಪಾತ್ರ ಮಾಡುವಂತ ಸುಮಕ್ ಅವರಿಗೆ 2,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಭಾಗ್ಯ ಮನೆ ಮಣ್ಣ ಕಳಿಸ್ತಾರ ದಣಿಗಳು. ಸೋಮಂಗೌಡ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಭಾರ್ಗವ ಹೇ
ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಟ್ಟು ನಿನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವ ಮೋಹನ ಚಂದಿರ. ಹೇ ಸಂಭಾರ್ಯ ಸಖಿ, ನೀನಂಥ ನೀಚ ಬುದ್ಧಿಯ ಹೋದರದ ನಾಯಕ. ಎಂಥ ನಾಯಕಿ? ಹೇ ಸ್ತ್ರೀಯಳೇ, ಪ್ರಿಯಾ, ನಿನ್ನ ಮನದ ಕಾಮದ ಆಸೆಯಂ ತ್ಯಜಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸೆಯಂ ಅಡಗಿಸಿ ಎನ್ನ ನೀನು ಮಾರಾಟಕ್ಕೆ ಬಾ ಎಂಬ ಸದ್ದನ್ನಡಗಿಸಿ ಎಂತ ಯಾವ ಸುದ್ದಿಯ ಮುಚ್ಚರಿಸದೆ ನಿನ್ನ ನಾಲಿಗೆಯ ಬುದ್ಧಿಯಮ್ಮ. ಹೇ ಸ್ತ್ರೀಯೇ, ಪ್ರಿಯಾ, ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ವಶವಾಗುವುದಿಲ್ಲವೇ? ಹೇ ಸ್ತ್ರೀಯೇ, ಭಾರ್ಗವ, ನಿನ್ನ ಕುತಂತ್ರ ಎನ್ನಲ್ಲಿ ನಡೆಯಲಾರದ ಮಂಕುಮತಿ ನಾರೆ ಸುಮ್ಮನೆ ನಿನ್ನ ಮಂದಿರಕ್ಕೆ ನಾರೆ ಮೇನಗ. ಹೇ ಸ್ತ್ರೀಯ ನಲ್ಲ, ಮೇನಗ, ನೀನು ಒಂದೊಂದೇ ಹೆಜ್ಜೆ ಇಡುತ್ತಾ ಮುಂದೆ ಬರುವುದನ್ನು ನೋಡಿ ನನ್ನ ಮನಸ್ಸು ಕರಗಿ ನೀರಾಗಿ ಹೋಗುತ್ತಿರುವುದು. ಅದು ಎಷ್ಟು ಮಹತ್ವಕ್ಕೂ ಸಾಧ್ಯವಿಲ್ಲ ಮೇನಗ. ಏನು ಸಾಧ್ಯವಿಲ್ಲ? ನಿನ್ನನ್ನು ಕೋಡುವುದಕ್ಕೆ ಸಾಧ್ಯವಿಲ್ಲ ಮೇನಗ. ನಾನು ಕೂಡ ಎಂದು ಹೇಳಲಿಲ್ಲವಲ್ಲ, ನಿನ್ನ ಮನದಲ್ಲಿ ಆಸೆ ಇದ್ದಂತೆ ಕಾಣುತ್ತಿರುವುದು. ಅದು ಎಷ್ಟು ಮಾತ್ರಕ್ಕೂ ಇಲ್ಲ ಸ್ತ್ರೀಯ. ಅದಕ್ಕಾಗಿ ಪದೇ ಪದೇ ನೀನೇ ಈ ಮಾತನ್ನು ಹೇಳುತ್ತಿರುವೆ. ಈ ಕೈಲಾಸ ಪರ್ವತಕ್ಕೆ ನಾನು ತಪಸ್ಸನ್ನು ಮಾಡಲು ಬಂದಿರುವ ಮೇನಗ. ಭಾರ್ಗವ, ಹೇ ಸ್ತ್ರೀಯ, ಮೊದಲು ನನ್ನನ್ನು ಕೊಡು, ನಂತರ ತಪಸ್ಸನ್ನು ಮಾಡು. ಒಚ್ಚಳಂತೆ ಏಕೆ ವರ್ತಿಸುವೆ ಸ್ತ್ರೀಯ? ನೀನು ದೊಡ್ಡನಂತೆ ನಡೆದುಕೊಳ್ಳುತ್ತಿರುವೆಯಲ್ಲ ಅದಕ್ಕೆ. ನೀನು ಉತ್ಸವಂತೆ ನಡೆದುಕೊಳ್ಳುತ್ತಿರುವೆ ಸ್ತ್ರೀಯ. ಭಾರ್ಗವ, ಹೇ ಮೇನಗ, ನನ್ನಂತ ಸ್ತ್ರೀಯನ್ನು ಒಳ್ಳೆಯದು ಹೇಳಬೇಕಾದ್ರೆ ನೀನು ನಿಜಕ್ಕೂ ಕರ್ಮ ಮಾಡೇ ಹುಟ್ಟಿರಬೇಕು. ಕರ್ಮ ಮಾಡಿದ್ರು ಚಿಂತೆ ಇಲ್ಲ, ನಿನ್ನಂತವನ್ನು ಕೂಡುವುದಿಲ್ಲ ಸ್ತ್ರೀಯ. ಇನ್ನು ಎಂಥವಳನ್ನು ಕೂಡುವೆ? ನಾನು ಈ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡುವೆನು ಸ್ತ್ರೀಯ. ಭಾರ್ಗವ, ಹೇ ಮೇನಗ, ಅಲ್ಲ ಸ್ತ್ರೀಯ, ಹೇಳಲೆ. ಅದೇನು ಹಾಗೆ ಹೇಳು ಮೇನಗ. ನೀ ಬಂದರೆ ನನ್ನ ಮನದಾಗೆ ಕಾರಂಜಿಯಾಗಿ ಒಮ್ಮೆ ಬಂದಿತು, ನನ್ನ ಜೀವ ನಿನ್ನ ಸೇರಿತು. ನೀ ಎದೆ ತಿಂದಿತು ಎಲ್ಲವೇ. ಕಲ್ಲಬಳೆ ಗಲ್ಗಲ್ಲೆಂದು ನನ್ನ ಸೆಳೆದಾಗ ಮೂಗು ತಿಳಿದು ಕಣ್ಗಳ ಸಂಚು ಬಾಯದಾಗ. ಕಲ್ಲಬಳೆ ಗಲ್ಗಲ್ಲೆಂದು ನನ್ನ ಸೆಳೆದಾಗ ಮೂಗು ತಿಳಿದು ಕಣ್ಗಳ ಸಂಚು ಬಾಯದಾಗ. ನಾನು ಯಾರೆಂದು ನನಗೆ ಗೊತ್ತಾಯ್ತು, ನನ್ನ ಜೀವೆಲ್ಲ ನಿರತು. ನೀ ಬಂದರೆ ಮೆಲ್ಲನೆ ನೆಲೆ ಚಿಂದಿತು ಗೆಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು. ಈ ನನ್ನ ಜೀವ
ಅಹೋ ಪ್ರಿಯ ಅಯ್ಯೇ ಮೇನಕ ಅಲ್ಲ ಸ್ತ್ರೀಯೇ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತ ಹುಚ್ಚಿ ಅಂತ ನಿನ್ನ ಬಳಿಗೆ ಬಂದಿರುವೆನ ನಾನು ರಾಮ. ಮೇನಕ ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಮಾತು ಮಾತುಗೂ ಒಲ್ಲೆ 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 ಎನ್ನುವ ಈ ನಿನ್ನ ಆಳು ಪುರಾಣವನ್ನು ತೆಗೆದಿಟ್ಟು ನನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಅಯ್ಯೇ ಸುರಪತಿಯ ಸುಂದರಿ ನೀನಂಥ ವಯ್ಯಾರೆ. ಎಂಥ ವಯ್ಯಾರಿ. ನಿನ್ನಂಥವಳನ್ನು ಆ ದೇವೇಂದ್ರನು ಹೇಗೆ ಪ್ರೀತಿಸಿರಬಹುದು? ಥು, ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ. ಅಯ್ಯೇ ಸ್ತ್ರೀಯೇ ಅವನ ಹಾಗೆ ಕಾಮಾಂಧನನು ನಾನಲ್ಲ. ಈ ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಎಲ್ಲ ಮುಂದೆ ಹೇಳೋದು. ಅಯ್ಯೇ ಸ್ತ್ರೀಯಳೇ ಭಾರ್ಗವ ಸುರನಾರಿಯರಾದ ನೀನೇ ಇಂಥ ಕೀಳು ಮಟ್ಟಕ್ಕಿಳಿದರೆ ಇನ್ನು ವಿದ್ಯಾ ಬುದ್ಧಿ ತಿಳಿಯದ ಈ ಭೂಲೋಕದ ಸಾಮಾನ್ಯರ ನಾರಿಯರ ಗತಿಯೇನು ಕಾಮಂದರೆ ದೂರ ಸರಿ ನಿಜ. ಭಾರ್ಗವರಾಮ ಅಯ್ಯೇ ಮೇರಗ ಈ ಕೈಲಾಸಗಿರಿಯಲ್ಲಿ ಸುತ್ತಮುತ್ತ ಯಾರು ಇಲ್ಲ. ಸುತ್ತಮುತ್ತ ಯಾರು ಇಲ್ಲದಿದ್ದರೂ ನನಗೆ ಆ ಪರಶಿವನಿರುವ ಸ್ತ್ರೀಯೇ. ಎಲ್ಲಿರುವನು ಪರಶಿವನು? ಕೈಲಾಸ ಪರ್ವತದಲ್ಲಿ ಇರುವ ಸ್ತ್ರೀಯೇ. ಇದೇ ಪರ್ವತವಲ್ಲವೇ? ಹೌದು ಸ್ತ್ರೀಯೇ. ಇಲ್ಲೆಲ್ಲಿರುವನು? ನನಗೆ ಆ ಶಿವನು ಕಾಣಿಸುತ್ತಿರುವ ಸ್ತ್ರೀಯೇ. ನನಗೆ ನೀನು ಕಾಣಿಸುತ್ತಿರುವೆ ರಾಮ. ನನಗೆ ನೀನು ಕಾಣಿಸುತ್ತಿಲ್ಲ ಸ್ತ್ರೀಯೇ. ಕಣ್ಣು ಮುಚ್ಚಿ ನೋಡು ಕಾಣಿಸುವೆ. ಕಣ್ಣು ಮುಚ್ಚಿದರೆ ಪರಮಾತ್ಮನು ಕಾಣಿಸುವ ಸ್ತ್ರೀಯೇ. ರಾಮ ಅಯ್ಯೇ ಮೇರಗ ಭಾರ್ಗವ ಅಯ್ಯೇ ಸ್ತ್ರೀಯೇ ಹೇಳಲೇ ಅದೇನು ಚೆನ್ನಾಗಿ ಹೇಳು ಮೇರಗ. ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನೇ ಇಲ್ಲೇ ಎಲ್ಲ ಬಾರೋ ಸನಿಹಗೆ ಕೆಂಪು ಕೆನ್ನೆಗೆ ಜೇನ ಹದರಕ್ಕೆ ನೀಡುವ ಕಾಣಿಕೆ. ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನೇ ಇಲ್ಲೇ ಬರ 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 ಬರ. ವಿಶ್ವಾಮಿತ್ರನು ತಪವ ಬಿಟ್ಟನು ಸುಖವ ಕೊಟ್ಟನು ಎನ್ನ ಮಾತನು ಕೇಳು ಎನ್ನುವನು ಮಾರ ಹಾಕಿದ ಸಾರದ ತಾಪವ ತೀರಿಸು ಬಯಕೆಯ ಸಾರದ ತಾಪವ ತೀರಿಸು ಬಯಕೆಯ. ಸುತ್ತಮುತ್ತ ಯಾರು ಇಲ್ಲ ನಾನು ನೀನೇ ಇಲ್ಲ ಬರ 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 ಬರ. ಸಂತೋಷ ನೀರು ಕೊಡ ಮೇರಗ ಕಣ್ಣು ಮಂಜಾಯ್ತೆ. ಯಮ್ಮ ಒತ್ತು ಬೆಳಕಾರಕ್ಕೆ ಅಂತ ಯಾವ್ದನ್ನ ಬಗೆಹರಿಸಲ್ರಂಗಮ್ಮ ಅತ್ತಾಗಿತ್ತಾಗಂಬದು. ಎತ್ತಗಲಿ ಇತ್ತಗೆ ಮೇನಕ ಪ್ರಿಯ ಸ್ತ್ರೀಯೇ ಅಂತ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ಎನಿಗೆ ಸುಖವನ್ನು ಕೊಟ್ಟನು. ರಾಮ ಮೇನಕ ಆತನಿಗೆ ಹೆಚ್ಚಿನವನು ನೀನೇನು ನನಗಲ್ಲ. ಸುಮ್ಮನೆ ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ನೋಡು ನೋಡು ಎನ್ನ ಪ್ರೇಮ. ಅಯ್ಯೇ ಜಂಭಾರ್ಯ ಮೋಹನ ಎಣ್ಣೆ ನಿನ್ನ ನಡೆದವನ್ನು ನಾನು ಮೆಚ್ಚುವುದಿಲ್ಲ. ಕೇಳೋಣ ಅದು
ಲೋಕಕ್ಕೆಂದರೆ ಬಳಿರೆ ಭೀಮನ ಚರಿತ್ರೆಯನ್ನು ನೆನೆಸಿಕೊಂಡರೆ ಎಲ್ಲ ಕೋಪವು ಸಹಿಸಲಾಗುವುದಿಲ್ಲ. ಸ್ತ್ರೀಯರೇ, ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರರ ತಪಸ್ಸನ್ನಾಚರಿಸುವಾಗ ನೀನು ನಿನ್ನ ಕಾಮನಾಟಕ್ಕೆ ಪ್ರೇರೇಪಿಸಿ ಹೌದು, ವಿಶ್ವಾಮಿತ್ರರು ಸುಖ ಸಂಸಾರ ಮಾಡಿ ಶಾಕುಂತಲೆಯನ್ನು ಬಿಟ್ಟು ನಿನ್ನ ಅಂತಃಪುರಕ್ಕೆ ತಳೆದ. ನೀನೇನಾಗ ಕದ್ದು ನೋಡ್ತಿದ್ದೀಯ ಅಯ್ಯೇ ಪುಂಗವೇಣ, ಭಾರ್ಗವ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮೈಗೊಟ್ಟೆ ಅಲ್ಲ, ನೀನು ಮಾನ ಮರ್ಯಾದೆಗೆ ಬರಬರಲಿಲ್ಲ. ಅಯ್ಯೇ ಸ್ತ್ರೀಯ, ರಾಮ, ನಿನ್ನ ಮೋಹದಾಟವು ಎನ್ನಲ್ಲಿ ನಡೆಯುವುದಿಲ್ಲ. ಸುರೇಂದ್ರವಾರು ಪರಿವೇಣ ಭಾರ್ಗವ, ಅಯ್ಯೇ ಮೇನಕ, ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲವೇ? ಬೇಡ ಸ್ತ್ರೀಯರೇ, ನೋಡು, ನಿನ್ನನ್ನು ನೋಡುವುದಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿಲ್ಲ ಸ್ತ್ರೀಯೇ. ಮೇನಕ, ಭಾರ್ಗವ, ಸ್ತ್ರೀಯೇ, ಹೆಣ್ಣು ಒಂದು ಮಣ್ಣು ಈ ಮೂರು ಅರಿವು ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ಆ ಪುಣ್ಯ ನಿನ್ನಲ್ಲಿರೋದು ನಾನಾಗೆ ಒಲಿದು ಬಂದಿರುವೆ. ಸೊಗಸು ತುಂಬಿರ ಹೆಣ್ಣು ರಸಪೂರ ಮಾವಿನ ಹಣ್ಣು, ಸೊಗಸು ತುಂಬಿರ ಹೆಣ್ಣು ರಸಪೂರ ಮಾವಿನ ಹಣ್ಣು, ಹೀಗೆ ತಗೆ ನೀರೂರಗೆ ಹೋಗುವೆಯೋ ರಾಮ, ಹೀಗೆ ತಗೆ ನೀರೂರಗೆ ಹೋಗುವೆಯೋ ರಾಮ. ರಾಮ, ಮೇನಕ, ಭಾರ್ಗವ, ಸ್ತ್ರೀಯೇ, ಮಾಗಿದಾಗ ಮಾವಿನನ್ನು ತಿಂದರೆ ಮಾತ್ರ ಮನಸ್ಸಿಗೆ ತೃಪ್ತಿ, ಒಲಿದು ಬಂದ ಹೆಣ್ಣನ್ನು ಒಪ್ಪಿಕೊಂಡರೆ ಮಾತ್ರ ಸಮಾಧಾನ. ಅದು ನನಗೆ ಬೇಕಾಗಿಲ್ಲ ಮೇನಕ. ಸೊಗಸು ತುಂಬಿದ ಹೆಣ್ಣು ರಸಪೂರ ಮಾವಿನ ಹಣ್ಣು, ಹೀಗೆ ತಗೆ ನೀ ದೂರಗೆ ಹೋಗುವೆಯೋ ರಾಮ, ಹೀಗೆ ತಗೆ ನೀ ದೂರಗೆ ಹೋಗುವೆಯೋ ರಾಮ. ಕಾರ್ತಿವರಾಜ್ ನಡೆ ಮಾಡ್ರಪ್ಪ, ಕಾರ್ತಿವರಾಜ್ ನಡೆ ಆಗಿರ್ಬೇಕು. ಇದು ಬಿಚ್ಚಿ ಹಂಗೆ ನಿಂತ್ಕೊಂಡ್ಬಿಡು ಒಂದು ಎರಡೇ
ಹೇ ಮೇನಕ ಸ್ತ್ರೀಯ ಇಂದನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಅಹಲ್ಯೊಂದಿಗೆ ಸುಖವನ್ನು ಪಟ್ಟನಲ್ಲವೇ? ಸುಖವನ್ನು ಕೊಟ್ಟಿದ್ದಕ್ಕೆ ಆ ಇಂದ್ರನ ಗತಿ ಏನಾಯ್ತು ಗೊತ್ತೇನು ಸ್ತ್ರೀಯ? ಅದು ನಿನಗೆ ಬೇಕಾಗಿಲ್ಲ. ಆ ಕ್ಷಣದಲ್ಲಿ ಅವನು ಸುಖವನ್ನು ಪಟ್ಟನಲ್ಲ, ಅಷ್ಟು ಸಾಕು. ಅದರಂತೆ ನೀನಿನ್ನು ಎನ್ನನ್ನು ಸುಖ ಪಡಿಸೆಂದು ಬೇಡುವೆನು ರಾಮ. ಈಗಲೇ ಒಪ್ಪಿಕೊ ಎನ್ನ ಪ್ರೇಮ. ಹೇ ಮದವೇರಿದ ಮಂಕು ಸ್ತ್ರೀಯೇ, ತಪೋವಂತನಾದ ಗೌತಮ ಮುನಿಯನ್ನು ಕಾಮಾಂಧನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹೋತನಂ ನದಿಯ ಸ್ಥಾನಕ್ಕೆ ಹೋಗುವಂತ ಮಾಡಿ ಸ್ವರ್ಗದಿಂದ ದರಗಿಳಿದ ಬಂದ ಪತಿರ್ವತೆಯನ್ನು ಅಲ್ಲಾದೇವಿ ವಂಶಲಗಿರಿಸಿ ತತ್ವ ಮುನಿಯ ವೇಷವನ್ನು ತಾಳು ತನ್ನ ಕಾಮಾಂಧತೆಯನ್ನು ಶಾಂತ ಮಾಡಿಕೊಂಡಳು. ಅಯ್ಯೇ ಸ್ತ್ರೀಯೇ ರಾಮ, ಮದ್ದು ಗೌತಮ ಮಹರ್ಷಿಯಿಂದ ಶಾಪಗ್ರಸ್ತನಾಗಿ ಮುಂಬೈಯವರಿಗೆ ಪಡೆದುಕೊಂಡರು. ಅಯ್ಯೇ ಮೇನಕ ಅದು ಗೇತಕ್ಕೆಂದರೆ ಬಳಿರೆ ಪಾಪ ಇಂದ್ರನ ನೆತ್ತಿಗೇರಿ ನೇತಾದ ನಾರಿಯರಲ್ಲಿ ಬೆರೆಯೂಟ ಪುರುಷನಾದ ಕಾರಣ ಎಂತ ಅಪಖ್ಯಾತಿ ಎಂಬತ್ತಿದನು. ಅಯ್ಯೇ ಸ್ತ್ರೀಯೇ, ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಏತಕ್ಕೆ ಇಂಥ ಅಪಮಾನವಾಗುತ್ತಿತ್ತು? ಹೇ ಮೇನಕ ಭಾರ್ಗವ, ಸದ್ಗುಣ ಸಂಪನ್ನಳಂತೆ ನನಗೆ ಇಂಥ ದುರ್ಬುದ್ಧಿ ಉಪದೇಶ ಮಾಡದಿರು ನಾರೇ. ನುಡಿಯದಿರು ಈ ಮಾತು ಮತ್ತೊಂದು ಸಾರಿ. ನೋಡಿದರೆ ವೈರಾಗ್ಯ ಪುರುಷನೆಲ್ಲದೆ ನಿನ್ನನ್ನು ಇಲ್ಲಿಯೇ ಸಂಭರಿಸಿ ಬಿಡುವ ಸ್ತ್ರೀ. ನನ್ನನ್ನು ಸಂಹರಿಸುವೆಯ? ಸಹಜವಾಗಿ ಸಂಭರಿಸಿ ಬಿಡುವ ಸ್ತ್ರೀಯೇ. ಸಂಹರಿಸಿ ನೋಡೋಣ. ಸುಟ್ಟು ಅಕ್ಕಿಯಲ್ಲಿ ನಾನು ನಿನ್ನ ಹತ್ತಿರಕ್ಕೆ ಬಂದರೆ ಸುಟ್ಟು ಹೋಗುವುದಿಲ್ಲ. ನಿನ್ನಲ್ಲಿ ನನ್ನ ಮೇಲೆ ಪ್ರೇಮ ಹುಟ್ಟುವುದು. ಅದು ಎಷ್ಟು ಮಾತ್ರಕ್ಕೆ ಪ್ರೇಮ ಹುಟ್ಟುವುದಿಲ್ಲ ಮೇನಕ. ಭಾರ್ಗವ, ಸ್ತ್ರೀಯೇ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎಂದು ಹೇಳಬೇಡ. ಸಹಜವಾಗಿ ಒಳ್ಳೆ ಎಂದು ಹೇಳುವುದು ಮೇನಕ. ಭಾರ್ಗವ, ಸ್ತ್ರೀಯೇ ನಲ್ಲ ಮೇನಕ, ಹೇಳಲೆ ಚೆನ್ನಾಗಿ ಕೇಳು ಪ್ರಿಯ. ಸಹಜವಾಗಿ ಸ್ತ್ರೀಯೇ, ನಾನು ಒಲಿದೆನು ನಿನ್ನ ಪ್ರೇಮದೇ. ನಾನು ಒಲಿದೆನು ನಿನ್ನ ರೂಪದೇ. ಮೈ ಮರೆತೆನು ಮೈ ಮರೆತೆನು ಈ ನಿನ್ನ ರೂಪದೇ, ಈ ನಿನ್ನ ರೂಪದೇ. ಮಹಾಮರದ ದಂಡಾರಿ ಸುಂದುದೆ ಮಹಾಮರದ ದಂಡಾರಿ ಎಂದು ಬೀಸಿದೆ. ವನದೇವಿಗೆ ಜಯನಾದ ನೀನೇ ನೀನೇ ಎಂದು ಕರೆದಿದೆ. ಈ ಮನಸ್ಸಲ್ಲ ಕಾಯನ ನಿನ್ನ ನನ್ನ ಎಂದು ಕೂಗಿದೆ. ಭಾರ್ಗವ, ಮೇನಕ, ನೀನು ಒಳ್ಳೆ ಒಳ್ಳೆಯನ್ನು ಹೇಳಿದ್ರೆ ಸಹ ನನ್ನ ಮನಸ್ಸು ಏನು ಕೂಗಿ ಕರೆಯುವುದು ಗೊತ್ತೇ? ನನ್ನ ಮನಸ್ಸು ಏನು ಹೇಳುವುದು ಗೊತ್ತೇ? ಮೊದಲು ನನ್ನ ಮಾತು ಕೇಳು. ನನ್ನ ಮನಸ್ಸು ನಿನ್ನಂತಹ ಕೆಟ್ಟ ಗುಣಗಳನ್ನು ದೂರ ಇಡುವಂತೆ ಹೇಳುವುದು ಮೇನಕ. ಹೇಳು ಮೇನಕ, ಆಹಾ, ಸ್ತ್ರೀಯೇ, ಈ ಮನಸ್ಸು ನಿನ್ನ ನನ್ನ ಎಂದು ಕೂಗಿದೆ. ನಲ್ಲ ಎಂದು ಕೂಗಿದೆ. ನಲ್ಲ ಎಂದು ಕೂಗಿದೆ. ಲಾ 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 ಲಾ.
ಮಾಡಿದ್ರಿ ಮತ್ತೆ ನಾನು ಹೇ ಸ್ತ್ರೀಯಳೇ ಮೇನಕ ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡುವೆ ಎಂದು ಹೇಳ್ತಿರುವೆಯಲ್ಲ, ಹೌದು ಸ್ತ್ರೀಯಳೇ. ಆ ನಿನ್ನ ಶಿವನ ಜಡಲಿರುವ ಚಂದ್ರನೇ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು. ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಿಕೊಂಡಿರುವನು. ಭಾರ್ಗವ ಮೇನಕ ಅದರಂತೆ ನೀನೀಗ ಎನ್ನನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನು ಉದ್ಧಾರ ಮಾಡಿಕೊಂಡು ಹೇಳುವನು ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಹೇ ನಾರಿ ಸುರ ಸುಂದರಿ, ನಿನ್ನಲ್ಲಿ ಕಪಟ ಮದ ಮೋಹ ಕೆಟ್ಟ ಬುದ್ಧಿಯೋ ಬೆಟ್ಟದಷ್ಟಿದೆ. ಇರಲಿ ನನ್ನಲ್ಲಿರೋದು. ಹೇ ಸ್ತ್ರೀಯರೇ, ಭಾರ್ಗವ ಇಂದ್ರನಿಗಿಂತ ಚಂದ್ರನು ಕಾಮಾಂಧನು ಗೋರು ಭಕ್ತಿ ತಾರೆಗಳನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಕತ್ತಲು, 15 ದಿನ ಬೆಳಕು ತೋರುವಳಿಸ್ತದೆ. ಅಯ್ಯೇ ಮೇನಕ ರಾಮ, ಅವನು ಅಂತಹ ನಿಷ್ಠಾವಂತನಾಗಿದ್ದರೆ ದೈದ್ಯಪ್ಯಮಾನವಾದಂತ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದನು. ಅಯ್ಯೇ ಮೇನಕ ರಾಮ, ಪರ ಸ್ತ್ರೀಗಳನ್ನು ಬಯಸಿದ ಕಾರಣ ಅವನೋಪಖ್ಯಾತಿ ಎಂಬದ್ದು ತನ್ನ ಭವಿಷ್ಯಕ್ಕೆ ತಾನೇ ಕುಂದು ತಂದುಕೊಂಡನು. ಅಯ್ಯೇ ಮೇನಕ, ರಾಮ, ನಾನಿನ್ನು ನಿನ್ನ ಮಾಯತನಕ್ಕೆ ಮರಳಾಗಲಾರ ಮೂರ್ಖ, ಎಲ್ಲಿಂದ ಹೊರಟು ಹೋಗಯ್ಯ. ಅಲ್ವಾ? ಆಯ್ತು. ಭಾರ್ಗವ, ಅಯ್ಯೇ ಮೇನಕ ನಲ್ಲ ಸ್ತ್ರೀಯರೇ, ಹೆಣ್ಣಿನ ಸುಖವನ್ನೇ ಧಿಕ್ಕಾರ ಮಾಡುವೆಯಾ? ಸಹಜವಾಗಿ ಧಿಕ್ಕಾರ ಮಾಡುವನು ಮೇನಕ. ಎಂತೆಂಥವರು ತಪಸ್ಸನ್ನು ಗೈತಿರುವರು. ಅದು ನನಗೆ ಬೇಕಾಗಿಲ್ಲ ಸ್ತ್ರೀಯೇ. ಬೇಡ ಎನ್ನುವುದು ಸರಿಯಲ್ಲ. ನಾನು ಈ ಕೈಲಾಸ ಪರ್ವತದಲ್ಲಿ ಶಿವನನ್ನು ಒಲಿಸುವುದಕ್ಕೆ ಬಂದಿರುವ ಮೇನಕ. ಹೇಳಲೇ ಅದೇನು ಚೆನ್ನಾಗಿ ಹೇಳು ಸ್ತ್ರೀಯರೇ. ಸುಖದಲ್ಲಿ ಹೋರಾಡುವಾಗ ರಾಮ, ಮೇನಕ ಭಾರ್ಗವ, ಸ್ತ್ರೀಯೇ, ಆ ಸ್ವರ್ಗ ಸುಧರ ರಾಮ, ಮೇನಕ ಪ್ರಿಯ ಸ್ತ್ರೀಯೇ, ಆ ಸ್ವರ್ಗ ಸುಧರ ಸವಿದಂತ ಮನಕ್ಕೆ ಹರುಷ. ಭಾರ್ಗವ, ಹೇ ಸ್ತ್ರೀಯರೇ, ನೀನು ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೊಂಡಾಗ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ನೀನು ನಿನ್ನ ಆಟವನ್ನು ಬಿಟ್ಟು ಈ ಕೈಲಾಸ ಪರ್ವತದಿಂದ ಹೊರಟು ಹೋದರೆ ಚೆನ್ನಾಗುವುದು ಮೇನಕ. ನಾನು ಹೊರಟು ಹೋದರೆ ಚೆನ್ನಾಗಿ ಆಗುವುದು. ಹೌದು ಸ್ತ್ರೀಯರೇ, ಆದ್ರೆ ನೀನು ಒಪ್ಪಿಕೊಂಡರೆ ಏನಾಗುವುದೆನ್ನುವುದು ಈಗ ನೀನು ಕೇಳು. ಅದು ಏನಾಗುವುದು ಮೇನಕ. ಏನಾಗುವುದು ಎಂದು ಕೇಳಿದೆಯಾ? ಹೌದು ಮೇನಕ. ಉಲ್ಲಾಸ ಉಲ್ಲಾಸ ಉಲ್ಲಾಸವೇ, ಸಂತೋಷ ಸಂತೋಷ ಸಂತೋಷವೇ, ಸುಖದಲ್ಲಿ ಹೋರಾಡುವಾಗ ಆ ಸ್ವರ್ಗ ಸುಧರ, ಆ ಸ್ವರ್ಗ ಸುಧರ ಸವಿದಂತೆ ಮನಕ್ಕೆ ಹರುಷ. ಉಲ್ಲಾಸ ಉಲ್ಲಾಸ ಉಲ್ಲಾಸವೇ, ಸಂತೋಷ ಸಂತೋಷ ಸಂತೋಷವೇ.
ಮೇಘ, ಆಮೇಲೆ ಆಮೇಲೆ ಏನಾದರೂ ನಡೆಯಬೇಕಾಗಿಲ್ಲ ಸ್ತ್ರೀ. ಉಲ್ಲಾಸ ಉಲ್ಲಾಸ ಉಲ್ಲಾಸವು ಸಂತೋಷ ಸಂತೋಷ ಸಂತೋಷವು ರಾಮ ಭಾರ್ಗವ ಅಯ್ಯೋ ಮೇಘ, ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸು ಮಾಡಿ ಆಸೆಯಿಂದ ನಿನ್ನ ಬಳಿಗೆ ಬಂದಿರುತ್ತೇನೆ ನಾನು. ಪ್ರಿಯ, ಮೇಘ, ನನ್ನ ಮೇಲೆ ಕೋಪವನ್ನು ತಾಳೆ ನನ್ನ ಮೇಲೆ ಅಂತಃಕರಣೆಯನ್ನು ತೋರಿ ಎನ್ನ ಆಸೆಯನ್ನು ಪೂರೈಸರನ್ನ ಬುದ್ಧಿ ಸಂಪನ್ನ. ಹೇ ಸುರಪನ ಮೋಹದ ರಾಣಿ, ನೀನಂತಹ ಮಾತಿನ ಕಡೆ ಹೇ ಸ್ತ್ರೀಯರೇ, ಬ್ರಹ್ಮಚಾರ್ಯ ಹಿಡಿದು ವೈರಾಗಿಯನ್ನ ಅಲ್ಪ ಭೋಗದ ಸುಖಕ್ಕೆ ಮನ ಬಯಸಿದರೆ ನಿನ್ನ ಮಾತಿಗೆ ಮನಗೊಡುವವನೇನೆ ಅಲ್ಲವೇನೆ? ಹೇ ಮೇರಕ, ಭಾರ್ಗವ, ಆನೆಯ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಗರ್ದಪ್ಪನ ಮೇಲೆ ಹೋಗುವ ಆಸೆ ಬರುವುದೇ? ಇಲ್ಲವೇ? ಎಂತ ಎಂತ ಯೋಗ್ಯತೆಯ ಪಡೆದು ಪರಶಿವನಮ್ಮ ಮೆಚ್ಚಿಸುವ ಆತುರದಲ್ಲಿರುವ ನಾನು ನಿನ್ನಂದ ಅಪ್ಸರೆಯ ಮನ ಸೋಲುವವನಲ್ಲ, ನನ್ನ ಮತ ಕೆಡಿಸಿಕೊಳ್ಳುವವನಲ್ಲ ಬೇಡ ಈ ಮುನಿಕುಲ ತಿಲಕ. ಹೇ ಬಿರಕ, ಒಳ್ಳೆ ಒಳ್ಳೆ ಎಂದು ಮಾತಿನಿಂದ ಹೇಳುತ್ತೀಯ, ಮನಸ್ಸಲ್ಲಿ ಬೇಕು ಬೇಕು ಎಂದು ಹೇಳುತ್ತಿರುವೆಯ? ಕಳ್ಳ, ಸ್ತ್ರೀಯರೇ, ನನಗೆ ಗೊತ್ತಾಗಿರುವುದು. ಹೇಳಲೇ? ಅದು ಹೇಳುತ್ತಲ್ಲ ಹಾಗೆ ಹೇಳು ಮೇರಕ. ಸಾಂಗಾಯ್ತು ಸಾಂಗಾಯ್ತು. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮ್ಮಲೆ ಬಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮ್ಮಲೆ ಬಳಿಗೆ, ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಉನ್ನಾದ ಪ್ರೇಮನಾದ, ಮೆಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮ್ಮಲೆ ಬಳಿಗೆ. ಚೆಲುವ ಅಮೃತವು ನಯನದೊಳಗೆ ಹದರ ಅಮೃತವು, ತುಟಿಗಳ ನನ್ನ ಪ್ರೇಮದ ಈ ಪ್ರೇರಣ, ನಿನ್ನ ಜ್ಞಾನದ ನನ್ನ ಚೇತನ. ಗೆಜ್ಜೆ ತಾಳದಲ್ಲಿ ನಿಮ್ಮಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಒಂದಾದ ಪ್ರೇಮನಾದ, ನುಡಿಯಲಿಸು ಮಧುರ ಬಲವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮ್ಮಲೆ ಬಳಿಗೆ.
ವ್ಯರ್ಥ ಸಮಯವನ್ನು ಕಳೆಯಬೇಡ. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನಮ್ಮ ಮೋಹನ ಚಂದಿರ. ಅಯ್ಯೇ ದೇವೇಂದ್ರ ನಾಡಿ, ನೀನಿನ್ನ ಸುಮ್ಮನೆ ಬಂದ ದಾರಿಯನ್ನೆಳೆದು ಹಿಂದಕ್ಕೆ ಹೋಗೋ ವ್ಯರ್ಥವಾಗಿ ಒತ್ತು ಕಳೆದಿರು ನಾಡಿ. ಇದೇ ಪ್ರಿಯ, ಪ್ರಿಯಾ, ನೀನು ಇದೇ ರೀತಿ ಹಠ ಮಾಡಿದ್ದಾದರೆ ಈ ನನಗೆ ಪಾಪ ಬಂದರೂ ಚಿಂತೆ ಇಲ್ಲ. ಎನ್ನ ತಪಸ್ಸಿಗೆ ವಿಘ್ನ ತಂದಡಿರು ನಿನ್ನ ಸಂಹರಿಸಿ ಬಿಡುವರು. ಏ ಸ್ತ್ರೀಯ, ಬ್ರಹ್ಮಚಾರ್ಯ ಬಲ್ಮೆಯಂತೆಂಬುದು ಈ ಜಗತ್ತಿಗೆ ತೋರ್ಪಡಿಸುವೆ. ಈ ಅನ್ನ ಮೃಚ್ಚಿಗೆಸದೆ ಸುಮ್ಮನೆ ನಡಿ ನಡಿ ಮೇಲಗ ಬಳಿರೆ ಬಳಿರೆ ಸಾರದೆ ಉಪದಿ. ಈ ಮೂರ್ಖ ಸ್ತ್ರೀಯರು ಹೋದರೇನೋ ಇಲ್ಲವೇ ಇಲ್ಲೇ ಬಿದ್ದೋಳ ಮಾಡಿದರೇನೋ. ಇವಳ ಭೂಟಾಟಿಕೆಗೆ ಎನ್ನ ಬ್ರಹ್ಮಚಾರ್ಯ ಎಂಬ ಗಟ್ಟಿ ಮನಸ್ಸು ಕರಗುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಈ ಶಿವಲಿಂಗವನ್ನು ಪೂಜಿಸಿ ಇಲ್ಲಿಯೇ ಕುಳಿತು ತಪಸ್ಸು ಮಾಡುವ ನೋಡುಗಳೇ ಸಾರದೆ ತಪಸ್ಸಿಗೆ ಕೊಡುವ ಜಗದೆ. ಅಹೋ ಜಗದಪ್ರಿಯ ಕುಮಾರ, ಏ ಮೇನಕ, ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ಮೆಚ್ಚಲೇಬೇಕಾದದ್ದು ಸ್ತ್ರೀಯೇ. ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ ಅಲ್ಲವೇ? ಹೌದು ಸ್ತ್ರೀಯೇ. ನಿನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದು ನೀನೇ ಗೆದ್ದೆ, ನಾನೇ ಸೋತೆ. ರಾಮ, ಮೇನಕ, ನೀನು ಈಗಿಂದೀಗಲೇ ಹೋಗಿ ಆ ಪರಶುವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವಿ ರಾಜ್ಯವನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಈ ಅನ್ನ ತಪಸ್ಸನ್ನು ಕೆಡಿಸಲು ಬಂದ ಮೇಲಕ ಹೊರಟು ಹೋದಳು. ನಡೆಯಪ್ಪ. ಈಗಿನ್ನ ನಾನಿನ್ನ ಪರಶುವನ ಮೆಚ್ಚಿಸುವನು. ದೇವ ಜಗದೀಶ್ವರ ಗೌರೀವರ ಪ್ರಸನ್ನನಾಗೋ ಎನ್ನ ಮನ ಕೋರಿಕೆಯ ಮೀಡೇರಿಸು ಈಶ ಮಹೇಶ. ಭಾರ್ಗವ, ಪರಮಾತ್ಮ, ಮೆಚ್ಚಿದೆ ನಿನ್ನ ಮನಸ್ಸಿನ ನೀ ಮಾಡಿದ ತಪವ. ಭಕ್ತಿಯಿಂದ ಬೆಳೆಯ ಕೈಲಾಸ ಶಿಖರದ ಪಾರ್ವತಿ ಸಮೇತ ಆಸನಾರೂಢರಾದ ಬೇಡು ಈ ಕ್ಷಣವ. ಬೇಡಿದ್ದನ್ನು ಕೊಟ್ಟು ಕಳಿಸುವ ತಕ್ಷಣವ. ದೇವ ಜಗದೀಶ್ವರ ಗೌರೀವರ ಗಂಗಾಧರ ಉಮಮಹೇಶ್ವರ, ನಿನಗೆ ತಿಳಿಯದ ವಿಷಯ ಏನಿರುವುದು? ಈ ಭೂಲೋಕದಲ್ಲಿ ಕ್ಷತ್ರಿಯ ಕುಲದಮನಾದ ಕಾರ್ತ್ಯವೀರಾರ್ಜುನನು ಅಹಂಕಾರದಿಂದ ಕೊಪ್ಪಿ ಸಜ್ಜನವನ್ನು ಪಾಲಿಸುತ್ತಿರುವುದು. ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ಪರಶುವನ್ನಾಗಿ ದಯ ಪಾಲಿಸು. ರೇಣುಕದೇವಿ, ಆ ಕೂಳನಾದ ಕಾರ್ತ್ಯವೀರಾರ್ಜುನನ್ನು ಸಂಹರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ಪರಾರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೊಪ್ಪಿಸುವೆ ದೇವ. ಇಷ್ಟೇ ನೋಡಿ ಬಿಟ್ಟ ಪಾವ. ಭಾರ್ಗವ, ಪರಮಾತ್ಮ, ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನಗೊಳಿಸಬೇಕಾದ್ರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಹೌದೇ ಪರಮಾತ್ಮ. ಈಗ ನೀನು ಬೇಡಿದ ಶೂಲವನ್ನು ಪರಶುವನ್ನು ಮಾಡಿ ಕೊಡುವೆ, ತೆಗೆದುಕೋ. ಹೌದು ಪರಮಾತ್ಮ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿ ಪಡಿ. ಆದರೆ ಒಂದು ಮಾತು ಮಾತ್ರ ನಿನಗೆ ನೆನಪಿರಲಿ. ಅದೇನು ಪರಮಾತ್ಮ? ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡುವ ಪರಶುರಾಮನೇ, ನೀ ತೆರಳಬೇಡನೆ. ಹಾಗಲಿ ಪರಮಾತ್ಮ. ಎಲ್ಲದಕ್ಕೂ ನಿನ್ನ ಲೀಲೆಯ ಹೊರತು ಈ ಜಗದೇ ಮತ್ತೇನಿದೆ? ಪರಶುರಾಮ, ಪರಮಾತ್ಮ, ನಿನ್ನ ಕೀರ್ತಿ ಯುಗಾಂತರಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾರಾಮ, ನಿನ್ನ ವೈರಿಯಾದ ಕಾರ್ತವೀರ್ಯನಲ್ಲಿ ತೋರಿಸು ನಿನ್ನ ಪರಾಕ್ರಮ. ಆಗಲೇ ಪರಮಾತ್ಮ, ನಿನ್ನಿಷ್ಟಂತೆ ಆಗಲೇ. ಜಮದಗ್ನಿ ರೇಣುಕಾದೇವಿ. ಬೈರೇ ಸಾರದೆ ಪರಮಾತ್ಮನ ಮೆಚ್ಚಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡಿರುವೆನು. ಈಗ ನಮ್ಮ ಪಿತಮಾತೆಯರನ್ನು ಕಂಡು ವಂದನೆ ಮಾಡಿ ಬಲರೇ ವೀರಾರ್ಜುನ ಸಂಬಂಧಿಸಿದ. ಈಗ ನಮ್ಮ ತಂದೆ ತಾಯಿಗಳ ಹತ್ತಿರಕ್ಕೆ ಓಡಲು ಸಾರದೆ ಬಹುಸಗ್ಗತೆ. ಎನ್ನ ಪಾಪ ಪರಿಹಾರಕ್ಕಾಗಿ ರೇವನಲ್ಲಿಯ ಸ್ನಾನ ಮಾಡಿ ಪರಮೇಶ್ವರನ ಪೂಜೆ ಮಾಡುವ ಕಾಲ ಜಾಗೃತಿಯಿಂದ ಸ್ನಾನಗೊಳ್ಳಕ್ಕೆ ತಗೊಂಡು ಬಿಡುವಂತ ಸಾರುತ್ತೆ. ಜಾಗೃತಿ
ಎನ್ನ ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋದಂತೆ ಇಂದು ತೆಗೆದುಕೊಂಡು ಹೋಗಲೇಬೇಕು. ಆಹಾ, ಇದೇನು ಆಶ್ಚರ್ಯ! ಯಾರೋ ಈ ನದಿಗೆ ಸ್ನಾನಕ್ಕೆಂದು ಬಂದು ಬಂಗಾರದ ಗಂಟನ್ನು ಬಿಟ್ಟು ಮರೆತು ಹೋಗಿದ್ದಾರೆ. ರತ್ನದ ಸರಗಳು ಎಷ್ಟೊಂದು ಚೆನ್ನಾಗಿವೆ, ಎಷ್ಟೊಂದು ಅತಿ ಅದ್ಭುತವಾಗಿವೆ. ಇದರ ಗೊಡವೆ ನನಗೇಕೆ? ಆದಷ್ಟು ಬೇಗನೆ ಜಲವನ್ನು ತೆಗೆದುಕೊಂಡು ಹೋಗಲೇಬೇಕು. ಅದೇ ಪರಮ ಘಾತಕರೇ, ಮಾಹಿಷ್ಮತಿ ನಗರದ ರಾಜ್ಯನ ಬೆಲೆ ಬಾಳುವ ಚಿನ್ನದ ಆವಡು ಕಳ್ಳತನ ಮಾಡಲು ಬಂದಿರೋ ಯಾರು? ಮಾಚೋರೆ ಕಾರ್ತ್ಯವೀರ, ಅದೇ ರೇಣುಕಾ, ನನ್ನನ್ನೇನು ಕಳುವು ಮಾಡಲಿಕ್ಕೆ ಬಂದಿರುವಳು ಎಂದು ತಿಳಿದುಕೊಂಡಿರುವೆಯ? ಇನ್ನು ಏತಕ್ಕಾಗಿ ಬಂದಿರೋ ರೇಣುಕಾ? ಚೋರತನದ ನಿಂದೆ ವರಿತೆಯ, ಚೋರತನದ ನಿಂದೆ ವರಿತೆಯ, ಕಾತ್ಯವೀರ ಏರೇನೊಗೆಯ, ಕಾತ್ಯವೀರ ಏರೇನೊಗೆಯ, ಚೋರತನದ ನಿಂದೆ. ಕಾರ್ತ್ಯವೀರ, ಅಯ್ಯೇ ರೇಣುಕಾ, ನನ್ನನ್ನೇನು ಕಳುವು ಮಾಡಲಿಕ್ಕೆ ಬಂದಿರುವಳು ಎಂದು ತಿಳಿದುಕೊಂಡಿರುವೆಯಾ? ಮತ್ತು ಇನ್ನೇತಕ್ಕಾಗಿ ಬಂದಿರೋ ರೇಣುಕಾ? ನನ್ನ ತಂದೆಯ ಮನೆಯಲ್ಲಿ ಇದಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಕಂಡವಳು ನಾನು. ಕಂಡೆಯ ಕಾರ್ತ್ಯವೀರ, ಇನ್ನೊಮ್ಮೆ ಹಾಡದಿರು ಇಂಥ ನುಡಿಯ. ಅಯ್ಯೇ ನಾರಿ, ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನರಾವು ಕಂಡಿರುವ ಛೀ, ನಿನ್ನ ಕುಟಿಲ ಬುದ್ಧಿಗೆ ಬೆಂಕಿ ಹಚ್ಚಲೆ. ಇಲ್ಲಿಂದ ಹೊರಟು ನಾರು, ಇಡೀ ನಿನ್ನ ಮುಂದಿನ ದಾರಿ. ಆಹಾ, ಹೀಗೇನು ಮಾಡಲಿ? ಎನ್ನ ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗಬೇಕಾದರೆ ಈ ಕಾರ್ತ್ಯವೀರ ಕಳವಿನ ಅಪವಾದವನ್ನೇ ಓಡಿಸಿದನಲ್ಲ. 100 ಎಣಿಸುವುದರೊಳಗಾಗಿ ಎನ್ನ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಬರಬೇಕು ರೇಣುಕಾ ಎಂದು ಹೇಳಿದವರು ಎನ್ನ ಪತಿದೇವರು. ಏನು ಮಾಡಲಿ? ಆದಷ್ಟು ಬೇಗನೆ ಹೋಗಿ ಎನ್ನ ಪತಿಯ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೇಳಲೇಬೇಕು. ರೇಣುಕೋ, ಏ ರೇಣುಕೋ, ಪ್ರತಿದಿನವೂ ತರುತ್ತಿದ್ದ ಮರಳಿನ ಕೊಡದ ಕೆರವು ರೇಣುಕೋ, ದೂರ ನಿಂತು ಮಾತನಾಡು. ಪ್ರತಿದಿನವೂ ತರುತ್ತಿದ್ದ ಮರಳಿನ ಕೊಡದ ಜಲವು ಈಗತ್ತವಾಯಿತು. ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಛೀ ಮೂರ್ಖಳೆ, ಕಾಲಿಕ್ಕದಿರಿ ಅನ್ನಾಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರದೆಂದು, ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರದೆಂದು ಪ್ರಮಾಣ ಮಾಡಿದ. ಈಗ ನಿನ್ನ ವಚನವೇನಾಯಿತು? ನೀನು ಪತಿವ್ರತೆ, ಪತಿಯ ತಕ್ಕ ಸತಿಯೇ ಎಂದು ನನ್ನ ಮುಂದೆ ನಿಲ್ಲದೆ ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಮಾತಾಡದಿರು ಮೂರ್ಖಳೆ, ಬೇಡ ಎನ್ನ ಕೂಡಲಗಳೇ. ಸ್ವಾಮಿ, ರೇಣುಕಾ, ಹಣುವಿನಲ್ಲಿ ತೃಣ ಮಾತ್ರ ತಪ್ಪು ಮಾಡಿಲ್ಲ, ತಪ್ಪು ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ನಾನಲ್ಲ. ನೀರು ತರಲಿಕ್ಕೆ ಹೋದಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕನವೂ ಜರುಗಿ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು. ಛೀ ದುರಾತ್ಮಳೆ, ದೂರ ನಿಂತು ಮಾತನಾಡು. ಛೀ ಮತೀನಳೆ,
ಕ್ಷಣಿಕ ಸುಖಕ್ಕಾಗಿ ಮನಸೊತ್ತು ಸತಿಧರ್ಮ ಮೀರಿ ನಡೆದ ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ ಸಾರ್ವಭೌಮ ದಂಪತಿಗಳ ಉದ್ದಾರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನು ಅನುಭವಿಸಿ ಓ ರೇಣುಕಾ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾಧಿ ಶಿರೋಮಣಿ ಎನಿಸಿ 4 ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ಕನಕದ ಮೇಲೆ ಅತಿ ಮೋಲೆ ಮತ್ತೊಮ್ಮೆ ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ಮಮಕಾರಕ್ಕೆ ಬಲಿಯಾದ ಮೂರ್ಖಳೇ ಪರಮಘಾತಗಳೇ. ಸ್ವಾಮಿ, ರೇಣುಕಾ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಹಾಯ್ತೆ ಎಂದು ಹೇಳುತ್ತಿರುವಿರಾ? ಹೌದು ರೇಣುಕಾ. ಸ್ವಾಮಿ, ರೇಣುಕಾ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ಎನಗೆ ಯಾಕೆ ಈ ಶಿಕ್ಷೆ ನೀವು ಕೊಡುವುದು ಯಾಕೆ? ನನಗೆ ಎಂತ ಶಿಕ್ಷೆ ನೀವು ಕೊಡುವುದು ಯಾಕೆ? ನನಗೆ ಎಂತ ಶಿಕ್ಷೆ? ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಬಯಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ಎನಗೆ ಯಾಕೆ ಈ ಶಿಕ್ಷೆ? ಸ್ವಾಮಿ, ಮಾತಾಡು ರೇಣುಕಾ. ಸಕಲ ಐಶ್ವರ್ಯವ ತೊರೆದು ನಾನು ಆಶ್ರಮ ವಾಸವೇ ಎನ್ನುಸಿರೆನ್ನುವೆ. ಸ್ವಾಮಿ, ರೇಣುಕಾ, ಸಕಲ ಐಶ್ವರ್ಯವ ತೊರೆದು ನಾನು ಆಶ್ರಮ ವಾಸವೇ ಎನ್ನುಸಿರೆನ್ನುವೆ. ನಾಲ್ಕು ಮಕ್ಕಳ ತಾಯಿಯು ನಾನು, ಇಂಥ ಶಿಕ್ಷೆ ಕೊಡುವುದು ಏಕೆ? ಇಂಥ ಶಿಕ್ಷೆ ಕೊಡುವುದು ಏಕೆ? ಬಾಳಲು ನೊಂದಿರುವೆ ನಾನು, ಬಾಳಲು ನೊಂದಿರುವೆ. ನೋಡಿದ ಮಾತ್ರಕ್ಕೆ ರೇಣುಕಾ, ದೂರ ನಿಂತು ಮಾತನಾಡು. ಯಾವ ತಪ್ಪನ್ನು ಮಾಡದ ಎನಗೆ ಯಾಕೆ ಈ ಶಿಕ್ಷೆ? ಸ್ವಾಮಿ, ರೇಣುಕಾ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಹಾಯಿತೆ ಎಂದು ಹೇಳುತ್ತಿರುವಿರಲ್ಲ. ಕ್ಷಣ ಕ್ಷಣಕ್ಕೂ ನೋಡುವ, ಕ್ಷಣ ಕ್ಷಣಕ್ಕೂ ಕೇಳುವ ಈ ಕಣ್ಗಳಿಗೆ ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬಲ್ಲಿರಿ? ಸ್ವಾಮಿ, ರೇಣುಕಾ, ನೀರು ತರಲಿಕ್ಕೆ ಹೋಗಿದ್ದೇನೋ ನಿಜ. ದಾರಿಯಲ್ಲಿ ಅಪಶಕನವು ಜರಿಗೆ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು ಬಿಡಲಾರೆ. ರೇಣುಕಾ, ಪಾದವ ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ.